ಒಂದಾನೊಂದು ಕಾಲದಲ್ಲಿ ಕೌಶಿಕ ಎಂಬ ಹೆಮ್ಮೆಪಡುವ ರಾಜನಿದ್ದ. ಅವನಿಗೆ ದೊಡ್ಡ ರಾಜ್ಯ, ಶೂರ ಸೈನ್ಯ, ಅನೇಕ ಜಯಗಳಿದ್ದವು. ಒಂದು ದಿನ ಬೇಟೆಗೆ ಹೋಗಿ ಅವನು ವಶಿಷ್ಠ ಋಷಿಯ ಆಶ್ರಮಕ್ಕೆ ಬಂದ. ಅಲ್ಲಿ ಅವನಿಗೆ ಆಶ್ಚರ್ಯವಾಯಿತು. ಒಂದು ಕಾಮಧೇನು ಹಸು ಎಲ್ಲರಿಗೂ ಬೇಕಾದಷ್ಟು ಆಹಾರ ಕೊಡುತ್ತಿತ್ತು. ಕೌಶಿಕ ಲೋಭಿಯಿಂದ ಈ ಹಸು ನನ್ನದು ಆಗಬೇಕು ಎಂದ. ಆದರೆ ವಶಿಷ್ಠ ಹೇಳಿದರು, ಈ ಹಸು ಧರ್ಮಕ್ಕಾಗಿ, ಅಹಂಕಾರಕ್ಕಾಗಿ ಅಲ್ಲ. ರಾಜನು ಬಲವಂತವಾಗಿ ಹಸುವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದ. ಆದರೆ ವಶಿಷ್ಠರು ತಮ್ಮ ತಪಸ್ಸಿನ ಶಕ್ತಿಯಿಂದಲೇ ಕೌಶಿಕನನ್ನು, ಅವನ ಸೇನೆಯನ್ನು ಸೋಲಿಸಿದರು. ಆಘಾತಗೊಂಡ ಕೌಶಿಕ ಅರಿತುಕೊಂಡ, ನಿಜವಾದ ಶಕ್ತಿ ಆಯುಧಗಳಲ್ಲಿ ಇಲ್ಲ, ಅದು ಮನಸ್ಸಿನ ಶಾಂತಿ ಮತ್ತು ತಪಸ್ಸಿನಲ್ಲಿ ಇದೆ. ಅವನು ತನ್ನ ರಾಜ್ಯ, ಕಿರೀಟ ಬಿಟ್ಟು ತಪಸ್ಸು ಮಾಡಿದ. ಹೀಗೆ ರಾಜಕೌಶಿಕನು ಮಹರ್ಷಿ ವಿಶ್ವಾಮಿತ್ರನಾದ. ಪಾಠ: ನಿಜವಾದ ಜಯವೆಂದರೆ ಹೊರಗಿನ ಲೋಕವಲ್ಲ, ನಮ್ಮೊಳಗಿನ ಅಹಂಕಾರವನ್ನು ಗೆಲ್ಲುವುದು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಮತ್ತು ಕಂಟೆಂಟ್ ಉತ್ತಮಪಡಿಸಲು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಿತರಿಗೆ ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ವಂದನೆಗಳು.